ಮಾಜಿ ಸಂಸದೆ ಹಾಗೂ ನಟನೆಯಿಂದ ದೂರ ಉಳಿದಿರತಕ್ಕಂಥ ರಮ್ಯಾಗೆ ಅಶ್ಲೀಲ ಸಂದೇಶಗಳನ್ನ ಕಾಮೆಂಟ್ ಕಳಿಸ್ತವರ 4 ಇದೀಗ ಅರೆಸ್ಟ್ ಮಾಡಲಾಗಿದೆ. ಮೊನ್ನೆ 2 ಮತ್ತೆ 2 ಅಶ್ಲೀಲ ಸಂದೇಶ, ಫೋಟೋ, ಚಿಹ್ನೆ ಬಳಕೆ, ಅಶ್ಲೀಲ ವಿಡಿಯೋಗಳನ್ನ ಕಳಿಸಿದ್ದ ಆರೋಪಿ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. 48 ಐಡಿಗಳ ವಿರುದ್ಧ ದೂರನ್ನು ಕೊಟ್ಟಿದ್ದರು ರಮ್ಯಾ ಅವರು. ಇದುವರೆಗೆ ಒಟ್ಟು 4 ಆರೋಪಿಗಳ ಬಂಧನ ಆಗಿದೆ. ಆಗಸ್ಟ್ 2ರಂದು ಓಬಣ್ಣ ಗಂಗಾಧರ್ ಬಂಧನ ಆಗಿತ್ತು. ಆಗಸ್ಟ್ 4ನೇ ತಾರೀಕು ಭುವನ್ ಗೌಡ ಮತ್ತು ರಾಜೇಶ್ ಅನ್ನ ಬಂಧಿಸಲಾಗಿದೆ. ಕಡೂರಲ್ಲಿ ಸಿಸಿಬಿಯಿಂದ ರಾಜೇಶ್ ಬಂಧನ ಆಗಿದ್ರೆ ಈತ ಖಾಸಗಿ ಅಂಗಾಂಗ ವಿಡಿಯೋ ಕಳಿಸಿದಂತೆ ಹೆಚ್ಚಾಗಿ ಮಾಜಿ ಸಂಸದೆ ರಮ್ಯಾಗೆ ವಿಡಿಯೋ ಕಳಿಸಿದ್ದ ರಾಜೇಶ್ನ ಮೊಬೈಲ್ ವಶಕ್ಕೆ ಪಡೆದು ಸಿಸಿಬಿ ತನಿಖೆಯನ್ನು ಮಾಡ್ತಾ ಇತ್ತು. ಇನ್ನು 11 ಮಂದಿಯ ಸೆರೆಗೆ ಸಿಸಿಬಿ ಶೋಧ ಕಾರ್ಯ ನಡೆಸ್ತಾ ಇದೆ. 12 ಜನರ ಮಾಹಿತಿ ನೀಡಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಸಂಸ್ಥೆ ಬೇಕಾಬಿಟ್ಟಿ ಕಾಮೆಂಟ್ ಮಾಡಿದವರಿಗೆ ನಡುಕ ಜುಲೈ 28ರಂದು ದೂರನ್ನು ಕೊಟ್ಟಿದ್ದರು ರಮ್ಯಾ ಅವರು ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ. ಸೊ ಹಾಗೆ ಇದ್ರ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಕೂಡ ಮಾತಾಡ್ತಾ ಇದ್ರು, ನನ್ನ ಬಗ್ಗೆನೂ ಇದೇ ತರ ಆಗಿದೆ ಅಂತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಅದ್ ನಾಟ್ ದರ್ಶನ್ ಕಡೆಯವರು, ಯಾಕಂದ್ರೆ ದರ್ಶನ್ ಸುಮಲತಾ ಅವರಲ್ಲ ದತ್ತುಪುತ್ರ ಇದ್ದಂಗೆ. ಹಾಗಾಗಿ ನಾವು ಬೇರೆ ಬೇರೆ ಸನ್ನಿವೇಶವೆಲ್ಲ ಫೇಸ್ ಮಾಡಿದ್ದೀವಿ. ಮತ್ತು ಇದು ಹೋರಾಟಕ್ಕೆ ಒಂದು ರೀತಿ ಎಲ್ಲರದ್ದು ಬೆಂಬಲಗಳಿದೆ. ಆದರೆ ಈ ಹೋರಾಟ ಶುರುವಾದ ರೀತಿ ಬಗ್ಗೆ ಒಂದಷ್ಟು ಆಕ್ಷೇಪನೂ ಕೂಡ ಇದೆ. ರೇಣುಕಾ ಸ್ವಾಮಿಗೆ ಬೆಂಬಲ ಕೊಟ್ಟಿದ್ದು ರಮ್ಯಾ ಅವರು ನ್ಯಾಯ ಸಿಗಲಿ ಅಂತ ಹೇಳ್ತಾರೆ. ಆದರೆ ಈ ಥರ ಅಶ್ಲೀಲ ಸಂದೇಶವನ್ನು ಕಳಿಸಿದ್ದೆ ರೇಣುಕಾ ಸ್ವಾಮಿ. ಹಾಗಾಗಿ ಆಗ ನೋಡ್ರೆ ರಮ್ಯಾ ಅವರು ದರ್ಶನ್ ಮೇಲಿನ ಸಿಟ್ಟಿಗೆ ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯ ಸಿಗಲಿ ಅಂತ ಹೇಳಿದ್ರು. ಆದರೆ ರೇಣುಕಾ ಸ್ವಾಮಿ ಸಾವು ಯಾಕಾಯಿತು ಅನ್ನೋ ಕನಿಷ್ಠ ಸೆನ್ಸ್ ಇಲ್ವಲ್ಲ ರಮ್ಯಾ ಅವ್ರಿಗೆ ಅಂತ ಒಂದಷ್ಟು ಜನ ಪ್ರಶ್ನೆಗಳು ಕೂಡ ಮಾಡ್ತಾ ಇದ್ರು. ಆದರೆ ಇನ್ನೊಂದಷ್ಟು ಜನ ಏನು ರೇಣುಕಾ ಸ್ವಾಮಿ ಪವಿತ್ರ ಗೌಡರು ಕಳಿಸಿದ್ರಲ್ಲ ಖಾಸಗಿ ಸಂದೇಶ, ಫೋಟೋ, ಆ ಟೈಪು ರಮ್ಯಾ ಅವ್ರು ಕೆಲವರು ಕಳಿಸಿದ್ರು. ಸೊ ಅದೆಲ್ಲದರ ಲೆಕ್ಕಾಚಾರ ಇಷ್ಟೆಲ್ಲ ಬಂದು ನಿಂತಿದೆ. ತಾವೇನು ಹೇಳ್ತೀರಿ ಈ ಅಶ್ಲೀಲ ಸಂದೇಶದ ಸಮರದ ಬಗ್ಗೆ? ಕಾಮೆಂಟ್ ಮಾಡಿ. ಇಂಥವ್ರಿಗೆಲ್ಲ ಏನು ಶಿಕ್ಷೆ ಕೊಡಬೇಕು? ಈ ಥರ ಅಶ್ಲೀಲ ಸಂದೇಶ, ಫೋಟೋ ಗಿಟೋ ಕಳಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳನ್ನು ಕಾಡುವಂಥ ಕಿರಾತಕರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಹಂಗಂತ ದರ್ಶನ್ ಟೀಮ್ ಕೊಟ್ಟಂಥ ಶಿಕ್ಷೆ ಕೊಡೋಕ್ಕಾಗಲ್ಲ ರೇಣುಕಾ ಸ್ವಾಮಿ ಕೊಟ್ಟಂಗೆ. ಆದರೆ ರಮ್ಯಾ ಅವ್ರ ಬಗ್ಗೆ ಆಕ್ಷೇಪ ಇರೋದೇ ಇಲ್ಲಿ. ರೇಣುಕಾ ಸ್ವಾಮಿ ಏನು ಕ್ಲೀನ್ ಕೃಷ್ಣಪ್ಪ ಏನು ಅಹಿಂಸಾವಾದ್ಯನೋ ಅವ್ರಿಗೋಗಿ ಸಪೋರ್ಟ್ ಮಾಡಿದ್ರಲ್ಲ ಅನ್ನೋದು ಒಂದಷ್ಟು ಪ್ರಶ್ನೆಗಳಿದೆ. ಸೊ ಹಾಗಾಗಿ ರೇಣುಕಾ ಸ್ವಾಮಿ ಟೈಪೇ ಕೆಲವರು ಉತ್ತರ ಕೊಡಲಾಗಿ ಈಗೆಲ್ಲ ಲಾಕ್ ಆಗ್ತವ್ರೆ. ರೇಣುಕಾ ಸ್ವಾಮಿಗೆ ಬೇರೆ ಥರ ಉತ್ತರವನ್ನು ದರ್ಶನ್ ಕಡೆಯವ್ರು ಕೊಟ್ಟರು. ಬಟ್ ರಮ್ಯಾ ಲೀಗಲಿ ಫೈಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಗುಡ್ ಮೂವ್. ಆದರೆ ಎಲ್ಲ ಟೈಮಲ್ಲೂ ಇದೇ ಥರ ಹೋರಾಟ ಇರಲಿ ಅಂತ ರಮ್ಯಾ ಅವ್ರನ್ನ ಕೇಳ್ತಾರೆ. ನಡೀತೆ. ನೋವು ಅವ್ರವ್ರಿಗಾದಾಗಲೇ ಗೊತ್ತಾಗದ ನೋವೇನು ಅಂತ. ಪವಿತ್ರ ಗೌಡ್ರಿಗೆ ಏನಾಯ್ತಲ್ಲ ಅವತ್ತು ಆ ಕಸಿ ಬಿಸಿ ನೋವು, ಅದು ರಮ್ಯಾ ಅವ್ರಿಗೂ ಆಗಿದೆ. ಅವತ್ತು ರೇಣುಕಾ ಸ್ವಾಮಿಯಿಂದ ಪವಿತ್ರ ಗೌಡ್ರಿಗೆ ನೋವು ಆಗಿತ್ತು. ಇವತ್ತು ದರ್ಶನ್ ಫ್ಯಾನ್ಸ್ ಅನಿಸಿಕೊಂಡವರಿಂದ ಕೆಲವರಿಂದ ರಮ್ಯಾ ಅವ್ರಿಗೂ ಆ ಕಸಿ ಬಿಸಿ ಆಗಿದೆ. ಎಸ್, ಧನ್ಯವಾದ. ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.